ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾವು ಅತ್ತೆ ಮಾವ ಬಂದ ಮೇಲೆ ನಮ್ಮ ರುಟೀನ್ ಹೇಗೆ ನಡೀತಾ ಇದೆ, ಏನೇನೆಲ್ಲ ಚೇಂಜಸ್ ಆಗಿದೆ, ಏನೇನೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ಹೇಗೆಲ್ಲ ಅಂತ ನೀವು ನೋಡ್ಬೋದು. ಬಹಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಜಾಸ್ತಿ ಕೆಲಸ ಮಾಡಬೇಡಿ, ಸ್ಟ್ರೈನ್ ಮಾಡ್ಕೋಬೇಡಿ, ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ. ಸೊ ಅತ್ತೆ ಮಾವ ಬಂದಮೇಲೆ ನನಗೇನು ಕೆಲಸನೇ ಇಲ್ಲ, ಎಲ್ಲ ಅತ್ತೆ ಮಾವನೇ ಮಾಡ್ಕೋತಾರೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡೋದಷ್ಟೇ ನನ್ನ ಕೆಲಸ. ಸೊ ಬೆಳಗ್ಗೆ ಬಿಸಿನೀರು ಎಲ್ಲ ಕುಡಿದ್ಮೇಲೆ, ಹಾಲು ಕೂಡ ಕುಡಿದ್ಮೇಲೆ, ಬ್ರೇಕ್ಫಾಸ್ಟ್ಗೆ ದಿನ ಡಿಫ್ರೆಂಟ್ ಬ್ರೇಕ್ಫಾಸ್ಟು, ಪಡ್ಡು, ಚಟ್ನಿ, ಮತ್ತೊಂದು ದಿನ ರೊಟ್ಟಿ ಮತ್ತು ಕಾಳು ಪಲ್ಯ, ಚಪಾತಿ, ಕಾಳು ಪಲ್ಯ, ಸೊಪ್ಪಿನ ಪಲ್ಯ, ಈ ರೀತಿ ವೆರೈಟಿ ಹೆಲ್ದಿ ಅಡುಗೆಗಳನ್ನ, ಟೇಸ್ಟಿ ಅಡುಗೆಗಳನ್ನ ಮಾಡಿಕೊಡ್ತಾ ಇರ್ತಾರೆ ಅತ್ತೆ. ನನಗಂತೂ ತುಂಬಾ ಖುಷಿ. ನನ್ನ ಕೈ ಅಡುಗೆ ನನಗೆ ತಿಂದು ತುಂಬಾ ಬೋರಾಗಿ ಹೋಗಿತ್ತು. ಏನಾದರೂ ಸ್ಪೆಷಲ್ಲಾಗಿ ತಿನ್ನೋದು ಕಾಯ್ತಾ ಇದ್ದೆ ನಾನು ಅದಕ್ಕೋಸ್ಕರ. ಸೊ ಅತ್ತೆ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅವ್ರ ಕೈ ಅಡುಗೆಯಲ್ಲಿ ಹೆಲ್ದಿ ಊಟ ಮತ್ತು ಟೇಸ್ಟಿ ಊಟ ಮಾಡ್ತಾಯಿದ್ದೀನಿ. ಹಾಗೆಯೇ ಸಾರು ಕೂಡ, ಸೊಪ್ಪಿನ ಸಾರು ಮತ್ತು ಬಸ್ಸಾರು, ಕಾಳು ಸಾರು ಎಲ್ಲ ಹೆಲ್ದಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ನನಗೆ ಆದ್ರೂ ಡಾಕ್ಟರ್ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಹೇಳಿದ್ದಾರೆ. ಕಂಟಿನ್ಯೂಸ್ಲಿ ಯಾವುದೇ ಕೆಲಸ, ಕೂತ್ಕೊಳ್ಳೋದು ಅಷ್ಟೇ, ಓಡಾಡೋದು ಅಷ್ಟೇ. ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ನನಗೆ ಫ್ರೀ ಆದಾಗ, ಟೈಮ್ ಸಿಕ್ಕಾಗ, ಎಡಿಟಿಂಗ್ ಏನು ಇಲ್ಲದೆ ಇದ್ದಾಗ ಆವಾಗವಾಗ ಈ ರೀತಿ ಬಟ್ಟೆ ಮಡಿಸಿಡೋದು, ಬಟ್ಟೆ ಜೋಡಿಸಿಡೋದು, ಅಥವಾ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು, ಈ ಥರ ಲೈಟ್ ಕೆಲಸಗಳನ್ನ ಮಾಡ್ತಾಯಿರ್ತೀನಿ. ಕೆಲವೊಂದು ದಿನ ಮಾಪಲ್ಲಿ ನೆಲ ಕೂಡ ಒರೆಸ್ತಿರ್ತೀನಿ. ಸೊ ಅದು ಕೂಡ ಒಂಥರ ಆ್ಯಕ್ಟಿವಿಟಿ. ಬೇರೆ ಕೆಲಸಗಳು ಯಾವುದು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ, ಸುಸ್ತಾಗುವಂಥದ್ದು. ಆದಷ್ಟು ರಿಲ್ಯಾಕ್ಸ್ಡ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಜನ ನಿಮಗೀಗ ಎಷ್ಟು ತಿಂಗಳು ಅಂತ ಕೇಳ್ತಾಯಿದ್ರಿ. ಈಗ ನಾನು 9ನೇ ತಿಂಗಳಲ್ಲಿದ್ದೀನಿ, 8 ತಿಂಗಳು ಕಂಪ್ಲೀಟ್ ಆಯಿತು. ಸೊ ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆ ನನ್ನ ರುಟೀನ್ ಏನಾಗ್ಬಿಟ್ಟಿದೆ ಅಂದರೆ, ಮಾವನ ಜೊತೆ ಟಿ ವಿ ನೋಡೋದು, ಮೂವೀಸ್ ನೋಡೋದು. ರೀಸೆಂಟಾಗಿ ಪ್ರೈಮಲ್ಲಿ, ಹಾಟ್ಸ್ಟಾರಲ್ಲಿ ಹೊಸ ಮೂವೀಸ್ ಯಾವುದಾದ್ರು ಬಿಟ್ಟಿದ್ದಾರೋ ಅದನ್ನೆಲ್ಲ ನೋಡೋದು. ಹಾಗೆ ಅತ್ತೆ ಆರೈಕೆ ಮಾಡ್ತಾಯಿರ್ತಾರೆ, ಏನಾದರೂ ಎಣ್ಣೆ ಹಚ್ಚೋದು ಈ ರೀತಿ. ಇವತ್ತು ಎಣ್ಣೆ ಹಚ್ತಾ ಇದ್ದಾರೆ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಯಿದ್ದಾರೆ. ಸೊ ಟಿ ವಿ ನೋಡ್ತಾ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ನಾನಂತೂ ತುಂಬಾ ಲಕ್ಕಿ. ಯಾಕಂದರೆ ಈ ಕೊರೋನಾ ಟೈಮಲ್ಲಿ ಎಸ್ಪೆಷಲಿ ಅಪ್ಪ ಅಮ್ಮಂಗೆ ಅಣ್ಣನ ಮಗು ಕೂಡ ಇದೆ ಅಲ್ಲಿ ಮನೇಲಿ ನೋಡ್ಕೊಳ್ಳೋಕ್ಕೆ. ಸೊ ಅವ್ರಿಗೆ ಬರೋಕ್ಕಾಗ್ದಿದ್ದ ಪರಿಸ್ಥಿತಿಯಲ್ಲಿ ಅತ್ತೆ ಮಾವ ಫ್ರೀ ಇರೋದ್ರಿಂದ, ಮಾವ ಅಂತೂ ರಜೆ ಹಾಕಿ ಬಂದಿದ್ದಾರೆ, ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬಾ ಖುಷಿಯಾಗಿದೆ, ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ನಾನು. ನಾನು ಆಗಲೇ ಹೇಳ್ದಾಗೆ ನನಗೇನು ಕೆಲಸನೇ ಮಾಡೋಕ್ಕೊಡೋದಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಮಾಡೋದೊಂದೇ ಕೆಲಸ. ಸೊ ಅತ್ತೆನೇ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಜನ ನಿಮ್ಮ ಅತ್ತೆ ವರ್ಕಿಂಗ್ ಅಲ್ವಾ, ಹೇಗೆ ಬಂದರು, ಅವ್ರಿಗೆ ರಜಾ ಸಿಗ್ತಾ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಅತ್ತೆ ರಿಟೈರ್ಡ್ ಆಗಿದ್ದಾರೆ, ರಿಟೈರ್ಡ್ ಆಗಿ ಕೆಲವು ತಿಂಗಳುಗಳಾಯಿತು. ಸೊ ಈಗ ಫ್ರೀಯಾಗಿರ್ತಾರೆ, ಅದಕ್ಕೋಸ್ಕರ ಬಂದಿದ್ದಾರೆ. ನನ್ನ ಜೊತೆನೇ ಇರ್ತಾರೆ ಡೆಲಿವರಿ ಆಗೋವರೆಗೂ ಕೂಡ.
ಈ ಸೊಪ್ಪು ಕಾಳು ಎಲ್ಲ ನನಗೆ ಒಳ್ಳೆಯದು, ಬಟ್ ಕಾರ್ತಿಕಿಗೆ ಚಿಕನ್ನು ಎಲ್ಲ ತುಂಬ ಇಷ್ಟ. ಸೊ ಇವತ್ತು ಕಾರ್ತಿಕಿಗೆ ಸರ್ಪ್ರೈಸ್ ಕೊಡೋಣ ಏನಾದರೂ ಸ್ಪೆಷಲ್ಲಾಗಿ ಮಾಡಿ ಅಂತ. ಅವರು ಬ್ಯಾಂಕಿಗೆ ಹೋದ್ಮೇಲೆ ಮಾವ ಅವ್ರಿಗೆ ಗೊತ್ತಿಲ್ಲದಲ್ಲೇ ಹೋಗಿ ಚಿಕನ್ ತೊಗೊಂಡು ಬಂದಿದ್ದಾರೆ. ಸೊ ಅವ್ರ ಫೇವ್ರೆಟ್ ದಮ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ವಿ ನಾನು ಅತ್ತೆ ಸೇರಿ. ಅದಕ್ಕೋಸ್ಕರ ಎಲ್ಲ ಮಸಾಲೆ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪೆಪ್ಪರ್, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಜೋಡಿಸಿಟ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊತಿದ್ದಾರೆ. ತುಂಬಾ ಈಸಿಯಾಗುತ್ತೆ ಈ ಚಿಲ್ಲಿ ಚಿಕನ್ನು. ಇದನ್ನೆಲ್ಲ ಚಿಕನ್ನಿಗೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾರೆ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಮ್ಯಾರಿನೇಟ್ ಮಾಡಿ ಇಟ್ಟು ಆಮೇಲೆ ಇದನ್ನು ನಾವು ಆಯಿಲಲ್ಲಿ ಕುಕ್ ಆಗೋವರೆಗೂ ಚೆನ್ನಾಗಿ ಇದಕ್ಕೆಲ್ಲ ಗೊಜ್ಜು ಕೋಟ್ ಆಗೋವರೆಗೂ ಕುಕ್ ಮಾಡಿದ್ರೆ ಆಯಿತು. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪಕ್ಕದಲ್ಲಿ ಚಿಕನ್ ಬಿರಿಯಾನಿಗೋಸ್ಕರ ಚಿಕನ್ ತೆಗೆದಿಟ್ಟಿದ್ದಾರೆ. ಬಿರಿಯಾನಿ ನಾನು ಮಾಡ್ತಾಯಿದ್ದೀನಿ. ಸೊ ಚಿಲ್ಲಿ ಚಿಕನ್ ಮ್ಯಾರಿನೇಟ್ ಆದಮೇಲೆ ಫ್ರೈ ಆಗ್ತಾಯಿದೆ. ಬಿರಿಯಾನಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫೈನಲ್ ಪ್ರಾಡಕ್ಟ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಇದು ಬಾಂಬೆ ದಮ್ ಬಿರಿಯಾನಿ ಮಾಡಿರೋದು. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗುತ್ತೆ. ಇನ್ನೂ ರೆಸ್ಟೋರೆಂಟ್ಗಿಂತ ತುಂಬಾ ಚೆನ್ನಾಗಾಗುತ್ತೆ. ನೀವು ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಲೇಯರ್ ಆಗಿ ಉದ್ರಾಗಿದೆ. ಕಂಪ್ಲೀಟ್ಲಿ ಬಾಸ್ಮತಿ ರೈಸಲ್ಲೇ ಮಾಡಿರೋದು. ಸೊ ಸ್ಪೂನಲ್ಲಿ ಸರ್ವ್ ಮಾಡಿದ್ರೆ ಬಾಸ್ಮತಿ ರೈಸ್ ಎಲ್ಲ ಮುರಿದೋಗುತ್ತೆ, ಸಾಫ್ಟ್ ಡೆಲಿಕೇಟ್ ಇರುತ್ತಲ್ಲ, ಕಟ್ಟಾಗಿಬಿಡುತ್ತೆ ಅಂತ ನಾನು ಈ ರೀತಿ ಪ್ಲೇಟಲ್ಲಿ ಸರ್ವ್ ಮಾಡ್ತಿದ್ದೀನಿ. ನೀವು ಹೈದ್ರಾಬಾದ್ಗೆಲ್ಲ ಹೋದರೆ ನೋಡಿರ್ಬೋದು, ಅವರು ಇದೇ ರೀತಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ಸೌಟ್ ಹಾಕೋಕ್ಕೆ ಹೋಗೋದಿಲ್ಲ, ಕಟ್ಟಾಗಿಬಿಡುತ್ತೆ ಬಾಸ್ಮತಿ ಅಂತ. ಸೊ ಇದೇ ರೀತಿ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀವಿ. ತುಂಬಾ ಈಸಿ ಎರಡು ರೆಸಿಪೀಸು, ದಮ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಎರಡರದ್ದು ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಆ ಲಿಂಕಲ್ಲಿ ರೆಸಿಪಿ ನೋಡಿ ಕಲ್ತ್ಕೊಂಡು ಮನೇಲಿ ಮಾಡಿ ಹೇಗಾಗಿತ್ತು ಅಂತ ಹೇಳ್ಬೋದು, ಟ್ರೈ ಕೂಡ ಮಾಡ್ಬೋದು. ಸೊ ಈಗ ಎಲ್ಲರೂ ಊಟಕ್ಕೆ ಕೂರ್ತಾಯಿದ್ದೀವಿ. ಅತ್ತೆ ಚಿಲ್ಲಿ ಚಿಕನ್ ಕೂಡ ತಂದು ಬಡಿಸ್ತಾ ಇದ್ದಾರೆ. ತುಂಬಾ ಎಂಜಾಯ್ ಮಾಡಿದ್ವಿ. ಲಂಚು ತುಂಬಾ ಸ್ಪೆಷಲಾಗಿತ್ತು. ಇಲ್ಲಿ ಬಂದಮೇಲಿಂದ ಮಾವ ದಿನ ಜಾಗಿಂಗು ವಾಕಿಂಗು ಎಲ್ಲ ಹೋಗ್ತಿದ್ರು. ಅದಕ್ಕೋಸ್ಕರ ಶೂಸ್ ಇರಲಿಲ್ಲ ಒಳ್ಳೆಯದು. ಸೊ ಮಾವಂಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಒಂದು ಒಳ್ಳೆ ಶೂಸ್ ಆರ್ಡರ್ ಮಾಡಿದ್ವಿ. ಅದನ್ನು ಇವತ್ತು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಕ್ವಾಲಿಟಿ ಶೂಸ್, ಮಾವಂಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಯಾವುದಾದ್ರೂ ಒಳ್ಳೆ ಜಾಗಿಂಗ್ ಶೂಸ್ ಅಥವಾ ವಾಕಿಂಗ್ ಶೂಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ತುಂಬಾ ಕಂಫರ್ಟೇಬಲ್ಲು, ಲೈಟ್ ವೆಯ್ಟು, ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಸೊ ನಿಮ್ಗೆ ಹೆಲ್ಪ್ ಆಗ್ಬೋದೇನೋ ಅಂತ ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಕಲರ್ ಅಂತೂ ಡಾರ್ಕ್ ನೇವಿ ಬ್ಲೂ ಕಲರು, ಮಾವಂಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಅವ್ರಿಗಂತೂ ಕಲರ್ ತುಂಬಾ ಇಷ್ಟ ಆಯಿತು. ಸೊ ಹಾಕ್ಕೊಂಡು ಕೂಡ ಎಲ್ಲ ವಾಕ್ ಮಾಡಿ ಎಲ್ಲ ನೋಡಿದ್ರು. ಡೈಲಿ ಯೂಸ್ ಮಾಡ್ತಾಯಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನು ಅಮೆಝಾನಿಂದ ತರಿಸಿದ್ದು. ಇದು ಸ್ಪಾನ್ಸರ್ಡ್ ವಿಡಿಯೋ ಏನಲ್ಲ, ನಾವು ತರಿಸಿರೋದು. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಲಿಂಕ್ ಹಾಕ್ತಿದ್ದೀನಿ ಅಷ್ಟೇ. ಸೊ ಹಾಕ್ಕೊಂಡ್ಮೇಲೆ ಮಾವಂಗೆ ತುಂಬಾ ಕಂಫರ್ಟೇಬಲ್ ಅನಿಸ್ತು. ಸೊ ತೋರಿಸ್ತಾ ಇದ್ದಾರೆ. ಅದಾದಮೇಲೆ ಕಾಯಿ ತುರಿಯೋ ಮಿಷಿನ್ ಕೂಡ ಹಾಳಾಗಿತ್ತು. ನಾವು ಈ ರೀತಿ ಕಟ್ಟೆಗೆ ಫಿಕ್ಸ್ ಮಾಡಿ ತುರಿಯೋಂಥ ಕಾಯಿ ತುರಿಯೋದು ಮಿಷಿನ್, ಅಂಜಲಿ ಕೋಕೋನಟ್ ಸ್ಕ್ರೇಪರ್ ಅಂತಾರಲ್ಲ, ಅದನ್ನೇ ಯೂಸ್ ಮಾಡ್ತಿದ್ದಿದ್ದು. ಅದ್ರ ಸೆಕ್ಷನ್ ಹಾಳಾಗಿತ್ತು. ಸೊ ಕಷ್ಟ ಆಗ್ತಿತ್ತು ಕಾಯಿ ತುರಿಯೋದು. ಸೊ ಹೊಸದು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಇದು ಕೂಡ ತುಂಬಾ ಯೂಸ್ಫುಲ್ಲು, ತುಂಬಾ ಫಾಸ್ಟಾಗಿ, ತುಂಬ ಈಸಿಯಾಗಿ ಯಾರು ಬೇಕಾದರೂ ಮನೆಯಲ್ಲಿ ನಿಮ್ಮ ಸಣ್ಣ ಮಕ್ಕಳು ಕೂಡ ಕಾಯಿ ತುರಿದು ಕೊಟ್ಬಿಡ್ಬೋದು ನಿಮಗೆ, ಅಷ್ಟು ಹೆಲ್ಪ್ಫುಲ್ ಇದು. ಅದ್ರ ಜೊತೆ ಒಂದು ಜ್ಯೂಸರ್ಗೆ ಅಂತ ಒಂದು ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಜ್ಯೂಸ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಆರೆಂಜು, ಮೋಸಂಬಿ, ನಿಂಬೆಹಣ್ಣು ಈ ರೀತಿ.
ಸೊ ಇದ್ರ ಫಿಟ್ಟಿಂಗ್ ಕೂಡ ತುಂಬಾ ಈಸಿ. ಜಸ್ಟ್ ಒಂದು ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದನ್ನು ಸ್ಕ್ರೂ ಥರ ನಾವು ಈ ರೀತಿ ಟರ್ನ್ ಮಾಡಿ ಫಿಟ್ ಮಾಡಿದ್ರೆ ಆಯಿತು. ಸೊ ಇದು ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಮೆಝಾನಲ್ಲಿ ತುಂಬಾ ಸೇಲ್ ನಡೀತಾ ಇದೆ. ನಿಮಗೆ ಎಷ್ಟು ಎಲ್ಲ ಐಟಮ್ಸ್ ಮೇಲೂ ನಿಮಗೆ ಅಪ್ ಟು 30-40% ಡಿಸ್ಕೌಂಟ್ ಎಲ್ಲ ಸಿಗ್ತಾಯಿದೆ. ಸೊ ಈ ಸೇಲ್ ಡ್ಯೂರೇಷನಲ್ಲಿ ನೀವು ಮನೆಗೆ ಏನೇನು ವಸ್ತುಗಳು ಬೇಕೋ ಅದನ್ನು ಶಾಪ್ ಮಾಡಿದ್ರೆ ತುಂಬಾ ಹರಳಿಸ್ಬೋದು. ಆಮೇಲೆ ಒಂದಷ್ಟು ಬೆಡ್ಶೀಟ್ಸು ಅದು ಇದು ಎಲ್ಲ ಹರಡಿತ್ತು, ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಜೋಡಿಸಿಡ್ತಾ ಇದ್ದೀನಿ. ಹಾಗೆಯೇ ಅತ್ತೆ ಮಾವ ಬಂದಮೇಲೆ ಅತ್ತೆ ಬಟ್ಟೆಗಳೆಲ್ಲ ಇನ್ನೂ ಬ್ಯಾಗಲ್ಲೇ ಇದ್ವು, ಅವ್ರು ಇನ್ನೂ ಅನ್ಪ್ಯಾಕ್ ಮಾಡಿರಲಿಲ್ಲ. ಸೊ ತುಂಬ ದಿನ ಇರ್ತಾರಲ್ಲ, ಬ್ಯಾಗಿಂದ ಎಲ್ಲ ಯೂಸ್ ಮಾಡೋದು ಸರಿ ಹೋಗಲ್ಲ ಅಂತ ಅನ್ಪ್ಯಾಕ್ ಮಾಡಿ ನೀಟಾಗಿ ಅವ್ರಿಗೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟಲ್ಲಿ ನೀಟಾಗಿ ಜೋಡಿಸ್ಕೊಡೋಣ ಅಂತ ಇವತ್ತು ಜೋಡಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆರ್ಗನೈಸಿಂಗ್ ವಿಡಿಯೋಸ್ ನೋಡೋಕ್ಕೆ ಇಷ್ಟ ಅಂತ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ನೀವು ಹೇಗೆಲ್ಲ ಆರ್ಗನೈಸ್ ಮಾಡಿರ್ತೀರಾ ತೋರಿಸಿ ಅಂತ. ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ನೀಟಾಗಿ ಒರೆಸಿ ಅದ್ರ ಮೇಲೆ ಒಂದು ಲೇಯರ್ ಕವರ್ ಮಾಡಿ ಅದ್ರ ಮೇಲೆ ನೈಟೀಸು, ಸಾರೀಸು ಇದನ್ನೆಲ್ಲ ಹೇಗೆ ನೀಟಾಗಿ ಆರ್ಗನೈಸ್ ಮಾಡಿ ಜೋಡಿಸಿಡ್ಬೋದು ಅಂತ ನಿಮಗೂ ಐಡಿಯಾ ಸಿಗಲಿ. ಹಾಗೆಯೇ ನಿಮಗೂ ಕೂಡ ಕ್ಲೀನಿಂಗ್ ಮಾಡ್ತಾ ನಾನು ವಿಡಿಯೋ ನೋಡ್ತಿರ್ತೀರ, ಆವಾಗ ಕ್ಲೀನಿಂಗ್ ಮಾಡೋದನ್ನು ನೋಡಿದಾಗ ನಿಮಗೂ ಕೂಡ ಮೋಟಿವೇಶನ್ ಸಿಕ್ಕಿ ಕ್ಲೀನಿಂಗ್ ಮಾಡಬೇಕು ಅನಿಸ್ಲಿ, ಆರ್ಗನೈಸ್ ಮಾಡಬೇಕು ಅನಿಸ್ಲಿ ಅಂತ ಒಂದು ಉದ್ದೇಶ ಕೂಡ. ನನ್ನ ಡೆಲಿವರಿ ಡೇಟ್ ಕೂಡ ಹತ್ತಿರ ಬರ್ತಿರೋದ್ರಿಂದ ನಾನು ಎಷ್ಟು ದಿನವರೆಗೂ ವ್ಲಾಗ್ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನನ್ನ ಎನರ್ಜಿ ಲೆವೆಲ್ಲು ಎಲ್ಲ ನೋಡಿಕೊಂಡು ಹಾಗೆಯೇ ನನ್ನ ಕೈಯಲ್ಲಿ ಎಷ್ಟು ದಿನ ವ್ಲಾಗ್ ಮಾಡೋಕ್ಕಾಗ್ತೋ ಅಷ್ಟು ದಿನ ಮಾಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೋತೀನಿ. ಅದಾದಮೇಲೆ ಮತ್ತೆ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ರಿಕವರ್ ಆಗಿದ ತಕ್ಷಣವೇ. ಸೊ ಆದಷ್ಟು ನಿಮಗೆ ಎಲ್ಲನೂ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಸೊ ಯಾರಿಗೆ ಏನೇ ಕ್ವೆಶ್ಚನ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಅದಕ್ಕೆಲ್ಲ ನಾನು ಒಂದು ವಿಡಿಯೋ ಮಾಡಿ ಆನ್ಸರ್ ಕೂಡ ಮಾಡ್ತಾಯಿರ್ತೀನಿ ಅವಾಗವಾಗ. ಸೊ ಎಲ್ಲ ಆರ್ಗನೈಸಿಂಗ್ ಆದಮೇಲೆ ಮಿಕ್ಕಿರೋ ವಾಷಿಂಗಿಗಿರೋ ಬಟ್ಟೆಗಳು ಅದು ಇದು ಎಲ್ಲನೂ ವಾಶ್ ಮಾಡಿ ಆರ್ಗನೈಸು ಕೂಡ ಆಯಿತು, ಕ್ಲೀನ್ ಕೂಡ ಆಯಿತು. ಈಗ ಈ ವ್ಲಾಗ್ ಮುಗಿಸೋ ಟೈಮ್ ಕೂಡ ಬಂದಿದೆ. ಇವತ್ತಿನ ಈ ವ್ಲಾಗು ನಿಮಗೆಲ್ರಿಗೂ ಹೇಗನ್ನಿಸ್ತು, ಇಷ್ಟ ಆಯಿತಾ ಅಥವಾ ಯೂಸ್ಫುಲ್ ಆಯಿತಾ? ನಿಮ್ಮ ಕ್ವೆಶ್ಚನ್ಸ್ಗೆ ಆನ್ಸರ್ ಸಿಗ್ತಾ ಎಷ್ಟು ತಿಂಗಳು ಅಂತ ಕೇಳ್ತಿದ್ರಲ್ಲ, ಸೊ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.